ನೋಡಿ, ತಾವು ಈಗಾಗಲೇ ನನ್ನ ದೂರವಾಣಿ ಮೂಲಕನೂ ಈ ವಿಷಯ ನನ್ನ ಗಮನಕ್ಕೆ ತೊಗೊಂಬಂದಿದ್ದೀರಿ. ನಮ್ಮ ಮರಾಠಿ ಶಾಲೆ ಕರ್ಲೆ ಆದಂಥ ಘಟನೆ ಬಗ್ಗೆ ನನ್ನ ಹತ್ರ ನೀವು ಚರ್ಚೆ ಮಾಡಿದ್ದೀರಿ, ನನ್ನ ಗಮನಕ್ಕೆ ತೊಗೊಂಬಂದಿದ್ದೀರಿ. ಅದೇ ದಿವಸ ನಾವು ಬಿಯೋರೊಟ್ಟಿಗೆ ಮಾತನಾಡಿಕೊಂಡು ಮುಂದಿನ ಹಂತದಲ್ಲಿ ಆಗಬೇಕಾದಂತಹದ್ದು ಒಂದು ಸ್ಥಳ ಭೇಟಿ ಬಗ್ಗೆ ಅವರಿಗೆ ನಾನು ತಿಳುವಳಿಕೆ ಕೊಟ್ಟಿದ್ದೀನಿ. ಮೀನ್ವಾಯ್ಲ್ ತಾವೇ ಹೇಗೆ ದೂರವಾಣಿ ಮೂಲಕ ನಮಗೆ ಮಾತನಾಡಿದರೆ ಬಿಯೋರು ನನ್ನ ಹತ್ರ ಮಾತಾಡಿದ್ದಾರೆ, ಘಟನೆಯ ವಿವರವನ್ನು ನನ್ನಿಂದ ಪಡ್ಕೊಂಡಿದ್ದಾರೆ. ಅವರು ಕೂಡ ECO ಮತ್ತು ಬಹುಶಃ CRPನ ಕಳಿಸಿದ್ರು ಗೊತ್ತಿಲ್ಲ, ನಮ್ಮ ಶೈಕ್ಷಣಿಕ ಮೇಲ್ವಿಚಾರಕರನ್ನು ಸ್ಥಳಕ್ಕೆ ಭೇಟಿ ನೀಡಿ ಒಂದು ವರದಿಯನ್ನು ಪಡೆಯುವಂಥ ಕ್ರಮವನ್ನು ಮಾಡಿದ್ದಾರೆ. ಮೀನ್ವಾಯ್ಲ್ ನನಗೆ SDMC ಅವರು ಮಾತಾಡಿದ್ದಾರೆ, ಏನು ದೂರವಾಣಿ ಮೂಲಕ. ಜೊತೆಗೆ ಮಾನ್ಯ CO ಸರ್ನು ನನಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಸ್ಥಳ ಭೇಟಿಯನ್ನು ಮಾಡಿ ವಾಸ್ತವಿಕವಾಗಿ ಏನಾಗಿದೆ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡಿಕೊಂಡು ಅಲ್ಲಿರುವಂಥ ನಮ್ಮ SDMC ಏನೂ ಹೊರತಾಗಿಲ್ಲ, ನಮ್ಮ ಪಾಲಕರೇ ಇರ್ತಾರೆ, ಅದರಲ್ಲಿ ಮಕ್ಕಳ ಪಾಲಕರೇ ಇರ್ತಾರೆ. ವಾಸ್ತವಾಂಶದಲ್ಲಿ ಏನಾಗಿದೆ ಅಂತಕ್ಕಂಥದ್ದನ್ನು ನಾವು ಭೇಟಿ ಮಾಡಿ ನಮ್ಮ ಬಿಯೋರ್ಗೂ ನಾನು ಹೇಳ್ತೀನಿ. ಸಾಧ್ಯವಾದಾಗ ಆ ಭಾಗದಲ್ಲಿ ಹೋದಾಗ ನಾನು ಭೇಟಿ ಮಾಡಿ ನಮ್ಮ SDMC ಅವರು ಏನು ಹೇಳ್ತಾರೆ, ತಾವೇನು ಹೇಳಿದ್ದಾರೆ, ಇವೆರಡನ್ನೂ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮುಂದಿನ ಹಂತದಲ್ಲಿ ನಾನು ಏನು ಕ್ರಮ ಮಾಡಬೇಕು ಅನ್ನುವಂಥದ್ದನ್ನು ನಾನು ಮಾಡ್ತೇನೆ. ಕ್ರಮ ಏನಾಗ್ಬೋದು ರೀ ಮೇಡಮ್? ಇಲ್ಲ, ನಾನು ವಾಸ್ತವಾಂಶವನ್ನು ಭೇಟಿ ಮಾಡಿ ಪರಿಶೀಲನೆ ಮಾಡಿದಾಗಲೇ ಗೊತ್ತಾಗೋದು ಅಲ್ವಾ. ಸೊ ಆ ನಿಟ್ಟಿನಲ್ಲಿ ಖಂಡಿತ ನಾವು ಏನಿದೆ ಪರಿಶೀಲನೆಯನ್ನು ಮಾಡ್ತೀವಿ.